ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿ, ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಕೋಲಶಾಂತೇಶ್ವರ ಜನ ಕಲ್ಯಾಣ ಕೇಂದ್ರದ ವೈಡಿ ಅಣ್ಣಪ್ಪ ಪದವಿ ಕಾಲೇಜಿನಲ್ಲಿ ವರ್ಷದ BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕೋಲಶಾಂತೇಶ್ವರ ವಿರಕ್ತ ಮಠದ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಹಳ್ಳಿಗಾಡಿನಿಂದ ಬರುವ ವಿದ್ಯಾರ್ಥಿಗಳಿಗೆ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಉಪನ್ಯಾಸಕರು ಗುಣಮಟ್ಟದ ಶಿಕ್ಷಣ ನೀಡಬೇಕು. ಪ್ರಾರಂಭದ ದಿನಗಳಲ್ಲಿ ಈ ಮಠದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಲು ಅನೇಕ ತೊಂದರೆಗಳನ್ನು ಅನುಭವಿಸಲಾಯಿತು. ಹಂತ ಹಂತವಾಗಿ ITI ಕಾಲೇಜ್, ಪ್ರಾಥಮಿಕ ಶಾಲೆ, PUC ಹಾಗೂ ಪದವಿ ಗುಣಮಟ್ಟದ ಕಾಲೇಜುಗಳನ್ನು ಪ್ರಾರಂಭ ಮಾಡಿದ್ದೇವೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಿ ಎಂದು ಹೇಳಿದರು. ಆದ್ರೆ ನೀವು ಮಾತಾಡಬೇಕಾದ್ರೆ ಯಾರು ಮಾತಾಡಲಿಲ್ಲ. ನಿಮ್ಮ ಭಾವನೆಗಳು, ನಿಮ್ಮ ದುಃಖಗಳು, ನಿಮ್ಮ ಇವನ್ನ ಹಂಚ್ಕೊಂಡು. ಆದರೆ ಇವತ್ತು ಡಿಗ್ರಿ, SSLC, PUC ಇದು ಅವ್ರ ಮಾತುಗಳೇ ಬೇರೆ. ಇವತ್ತು ಹೇಳುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ನಿರೂಪಣೆ ಅದ್ಭುತ ಮಾತುಗಳನ್ನು ಹೇಳಿ ನಮ್ಮ ಸರ್ ಹೇಳಿದ ಹಾಗೆ ಬರೀ ನೀವು BA ಮಾಡಿ ಅಂದ್ರೆ ಒಂದೇ ವರ್ಷದಲ್ಲಿ ಡಬಲ್ ಡಿಗ್ರಿ, ನೀವು ಡಿಗ್ರಿ ಮಾಡೋದಂತ ಈಗ ಮಾಡುವಂಥ ವಿದ್ಯಾರ್ಥಿಗಳ ಕ್ಷೇತ್ರವಾಗಿ ಇನ್ನೊಂದು ಡಿಗ್ರಿ ಮಾಡ್ಬೋದಲ್ಲ. ಆದರೆ ನಾವೇನಾಗ ಮೈಸೂರು ವಿಶ್ವವಿದ್ಯಾಲಯದಿಂದ ಯೂನಿವರ್ಸಿಟಿಯಿಂದ ಒಂದು ಕೋರ್ಸ್ಗಳನ್ನು ತಂದೇವೆ. ನೀವು ಎರಡೆರಡು ಕೋರ್ಸ್ಗಳನ್ನು ಏಕಕಾಲದಲ್ಲೇ ಮಾಡಬಹುದು. ಅಂಥ ಒಂದು ಅವಕಾಶ ಮತ್ತೆ ಡಿಗ್ರಿ ಇಲ್ಲಿ ರೆಗ್ಯುಲರ್ ಮಾಡ್ಬೋದು, ಅದನ್ನು ಏಕಕಾಲದಲ್ಲಿ ಎರಡು ಇದನ್ನು ಮಾಡ್ಬೋದು. ಬಹುಶಃ ಇನ್ನು ಮುಂದೆ SSLC ಇಂದ ಹಿಡಿದುಕೊಂಡು MA, MSc, MPC ಸಹಿತ ಮುಕ್ತ ವಿದ್ಯಾಲಯದಿಂದ ಪಡೆದಿರುವಂಥ ಶಿಕ್ಷಣವನ್ನು ನೀವೆಲ್ಲ ಪಡೆದಿ ಅನ್ನುವಂಥ ಮಾಡಿ ಕಷ್ಟದ ದಿನಗಳಲ್ಲಿ ಅವನ್ನೆಲ್ಲವನ್ನ ಸಹಿಸಿಕೊಂಡು ಬಹುಶಃ ನಾನು ಮಠದಾಗ ಹೋಗಕ್ಕಿರ್ತಿತ್ತು ಅಂದರೆ ಇತ್ತಿತ್ತ ಒಂದು 10 ವರ್ಷ ಆಗಿರ್ಬೋದು ಅಷ್ಟೇ. ಆ ಸಂದರ್ಭದಲ್ಲಿ ಯಾರು ಬಂದರು, ರಾತ್ರಿ ಬಂದರು ಬಂದಾಗ ಬರ್ಬೇಕು, ಹಗಲು ಬಂದರು ಬಂದಾಗ ಬರ್ಬೇಕು. ಹಂಗೆ ಸ್ವಾಮಿತ್ವ ಅನ್ನೋದನ್ನ ಮರೆತು ನಾನು ದುಡಿದೆ, ಕೆಲಸ ಮಾಡಿದೆ. ಇವತ್ತು ಈ ಮಠ ಕಟ್ಟಲಿಕ್ಕೆ ಸಾಧ್ಯತೆ ಆಯಿತು. ಜೀವನ ಅಂತ ನೋಡಿ ಬದುಕೋದಲ್ಲ, ಅವ್ರಿಗಂತೂ ಕಡೆಯಲ್ಲ. ಅವ್ರು ತಳಪಲ್ಲಿ ಹಾಕೊಂಡು ಜೀವನ ಮಾಡ್ತಾರೆ. ನನಗೆ ಇಷ್ಟು ಗಚ್ಚಡದೈತಿ, ಇದೇ ಸಾಕು ಅನ್ನುವಂಥ ಒಂದು 20 ಅಡಿ ನನ್ನ ರೂಮ್ ಇರೋದು. ಅದ್ರಾಗ ಅಡುಗೆ ಮನೆ ಅದ, ಪೂಜಾ ಮನೆ ಅದ, ಭಜನೆ ಮನೆ ಅದ, ಎಲ್ಲ ಅದ. ಅದ್ರಾಗ ಏನಾರು ಒಯ್ದು ಎಲ್ಲದೂ ಅದ್ರಾಗ ಇರ್ತಾರೆ. ನಮ್ಮ ಹುಡುಗರ ಅಕ್ಕಿ ತಂದಿರ್ತಾಗ ಇದು ನೀಡದ. ಹೀಗಾಗಿ ಅದು ಒಳಗೆ ಹೋಗಕ್ಕೆ ಬೇರೆ ನೋಡ್ತಿದ್ರೆ ಹೆಂಗೆ ಇರ್ತೀರಿ ಅನ್ನುವಂಥ ಮಾತುಗಳನ್ನ ನೀವು ಮತ್ತೆ ಒಂದು ರೂಮ್ ಕಟ್ಕೊಳ್ರಿ, ಹಂದಿ ಕೂಡ ಆಗತ್ತೀರಿ ಅಂತಂದ್ರು. ಅಂದಾಗ ನಾನು ಆ ಒಂದೇ ಉದಾಹರಣೆ ಅಂಥದ್ದು ಕೇಳಿ ಅಲ್ಲ ಇದು ಅನ್ನುವಂಥ ಮಾತುಗಳನ್ನು ನಾವು ಹೇಳಿದೆ. ಅದಕ್ಕೆ ನನಗೆ ಎಷ್ಟೋ ಮಂದಿ ಹೇಳ್ತಿರ್ತಾರೆ, ಏನು ಇಷ್ಟೆಲ್ಲ ಮಾಡಿದ್ರಿ, ಕಾರ್ ತಗೊಳ್ರಿ, ಅದನ್ನು ತಗೊಳ್ರಿ. ಒಂದು ಕಾರ್ ತಗೋಬೇಕಾದ್ರೆ 10 ಲಕ್ಷ ರೂಪಾಯಿ, 10-15 ಲಕ್ಷ ರೂಪಾಯಿ ಕಾರ್ ಬೇಕು, ಒಬ್ಬ ಡ್ರೈವರ್ ಬೇಕು, ಒಬ್ಬ ಇದು ಡೀಸೆಲ್ ಬೇಕು. 10-15 ಲಕ್ಷ ರೂಪಾಯಿ ಅಂತಂದ್ರೆ ಒಂದು 50 ರೂಪಾಯಿ ಬೆಳೆಸ್ತೇನೆ ನಾನು. 50 ರೂಪಾಯಿ 10-15 ಲಕ್ಷ ರೂಪಾಯಿ ಕೊಟ್ಟು ನಾನು ಕಾರ್ ತಗೊಂಡು ಅಡ್ಡಾಡೋದ್ರ ಬದಲಿ 50 ಹುಡುಗಿಗೆ ಅನ್ನ ಹಾಕಿದ್ರೆ, 50 ಹುಡುಗಿಗೆ ವಿದ್ಯೆ ಕೊಟ್ಟರೆ ಅದು ಸಾರ್ಥಕ ಆಗ್ತದೆ ಅನ್ನೋಂಥ ಬದುಕಿನಿಂದ ನಾನು ಇವತ್ತು ಕಾರ್ ತಗೊಂಡಿಲ್ಲ, ಕಾರ್ನಾಗ ಅಡ್ಡಾಡೋದಿಲ್ಲ. ಅದಕ್ಕೆ ಈ ರೀತಿಯಲ್ಲಿ ನನ್ನ ಆಲೋಚನೆ ಇಟ್ಕೊಂಡು ಇವತ್ತು ಶಿಕ್ಷಣ ಸಂಸ್ಥೆಗಳನ್ನ ಕಷ್ಟದಲ್ಲಿ ಇದರಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಲಿದ್ದೇನೆ. ಆರಂಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಹೇಳಿದಾಗೆ ಅನೇಕ ತೊಂದರೆಗಳಾಗಿರ್ಬೋದು, ಅನೇಕ ನ್ಯೂನತೆಗಳಾಗಿರ್ಬೋದು, ಅವೆಲ್ಲವನ್ನು ನೀವೆಲ್ಲ ಸಹಿಸಿಕೊಂಡಿದ್ದೀರಿ. ಅದಕ್ಕೆ ನಿಮಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಬೇಕಾಗ್ತದೆ. ಪ್ರಾಂಶುಪಾಲರಾದ ಡಾಕ್ಟರ್ M. ಸುರೇಶ್ ಮಾತನಾಡಿ, ಈ ಮಠದ ಕಾಲೇಜಿನಲ್ಲಿ ಉತ್ತಮ ಉಪನ್ಯಾಸಕರಿದ್ದು, ಉತ್ತಮ ಕಟ್ಟಡಗಳು, ಉತ್ತಮ ಕಲಿಕಾ ವಾತಾವರಣವಿದ್ದು, ಜೊತೆಗೆ ದಾಸೋಹ ವ್ಯವಸ್ಥೆಯೂ ಇರುತ್ತದೆ.
ವಿದ್ಯಾರ್ಥಿಗಳು ಶ್ರಮಪಟ್ಟು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. BA ಹಾಗೂ ಬಿಕಾಂನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡವರಿಗೆ 2,000 ರೂಪಾಯಿಗಳ ನಗದು ಬಹುಮಾನವನ್ನು ನೀಡಲಾಗುವುದು ಎಂದು ಹೇಳಿದರು. ಕೆಲಸ ಆಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿಗಳು ನಿಂತ ನೀರಲ್ಲ, ಹರಿಯುವ ನದಿಗಳು ಅವು ಎಷ್ಟು ರಭಸವಾಗಿರುತ್ತೋ ಆ ನೀರು ಅಷ್ಟೊಂದು ಸ್ವಚ್ಛವಾಗಿರುತ್ತೆ. ಆ ನೀರು ನಿಂತು ಅಂದ್ರೆ ಅದು ಮಾತಾಗುತ್ತೆ, ಮನಸ್ಸಿದ್ದಳುತ್ತೆ. ಹಾಗಾಗಿ ನೀವು ಹರಿಯುವಂತ ನೀರಾಗಿ ನೀವು ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆಯಿರಿ. MA ಮಾಡ್ರಿ, MCom ಮಾಡ್ರಿ, MSW ಮಾಡ್ರಿ, B.Ed ಮಾಡಿ, ನಿಮಗೆ ಯಾವ ಸರಿ ಅನಿಸುತ್ತೋ ಆ ಶಿಕ್ಷಣವನ್ನು ಪಡೆಯುವಂತ ಕೆಲಸವನ್ನ ಮಾಡಿ. ಅಪ್ಪಿತಪ್ಪಿ ನಾನು ಮನೆಯಲ್ಲೇ ನನಗೆ ಹೋಗಕ್ಕಾಗಲ್ಲ, ನನಗೆ ಮುಂದೆ ಓದ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇದೇ ನಮ್ಮ ಕಾಲೇಜಿನಲ್ಲಿ ಮತ್ತೆ ಹೊಸದಾಗಿ ಮೈಸೂರು ಓಪನ್ ಯೂನಿವರ್ಸಿಟಿಯನ್ನ ನಾವು ಬ್ರಾಂಚ್ ನಾವು ತಂದಿದ್ದೇವೆ. ನಮಗೆ ಮುಂದೆ ಓದ್ಲಿಕ್ಕೆ ಆಗಲ್ಲ ಅನ್ನುವಂಥವ್ರು ಇಲ್ಲೇ ಅಡ್ಮಿಷನ್ ಅನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಮಾಡಿ. ಯಾಕೆಂದ್ರೆ ಅಂತ ಒಂದು ಕೇಂದ್ರವನ್ನು ಕೂಡ ಇವತ್ತು ನಮ್ಮ ಅಜ್ಜವರು ಇಲ್ಲಿ ತಂದು ಸ್ಥಾಪನೆ ಮಾಡಿದ್ದಾರೆ. ಬಡ ಮಕ್ಕಳಿಗೆ ಅಲ್ಲಿ BA ದಿಂದ ಹಿಡಿದು BCom, MCom, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲಾ ಕೋರ್ಸ್ಗಳು ಇದ್ದಾವೆ. ಜೊತೆಗೆ ಡಿಪ್ಲೊಮಾ ಕೋರ್ಸ್ಗಳು ಇದ್ದಾವೆ. ನಾವು ಮುಂದೆ ಓದ್ಲಿಕ್ಕೆ ಹೋಗಕ್ಕಾಗಲ್ಲ ಅನ್ನುವಂಥವ್ರು ಇದನ್ನ ಸದ್ಬಳಕೆಯನ್ನು ಮಾಡಿಕೊಳ್ಳ್ರಿ. ಅದರ ಮೂಲಕ ನೀವು ಸರ್ಟಿಫಿಕೇಟ್ ಅನ್ನು ಪಡೆಯಿರಿ. ಯಾಕಂದ್ರೆ KSU ಬಂದಂತವ್ರು ಇವತ್ತು ವಿಶ್ವವಿದ್ಯಾಲಯದ ಉಪನ್ಯಾಸ ಕೂಡ ಆಗಿದ್ದಾರೆ. ಹಾಗಾಗಿ ಅದಕ್ಕೆ ಸಾಮಾನ್ಯ ವಿಶ್ವವಿದ್ಯಾಲಯಗಳಲ್ಲಿ ಪಡೆದಂತ ಮಾರ್ಕ್ಸ್ ಕಾರ್ಡಿಗೆ ಸಮಾನವಾದಂತ ಯೋಗ್ಯತೆ, ಅದಕ್ಕೆ ಆದ್ಯತೆ ಅದಕ್ಕಿದೆ. ಹಾಗಾಗಿ ನೀವು ಆ ಒಂದು ಮುಕ್ತ ವಿಶ್ವವಿದ್ಯಾಲಯವನ್ನು ಕೂಡ ಸದ್ಬಳಕೆ ಮಾಡಿಕೊಳ್ಳಿಕ್ಕೆ ನಮ್ಮ ಮಠ ಅವಕಾಶವನ್ನು ಮಾಡಿಕೊಟ್ಟಿದೆ. ಜೊತೆಗೆ ನಿಮ್ಮ ವಿಚಾರಗಳು ಉನ್ನತ ಮಟ್ಟದಲ್ಲಿ ಇರಲಿ, ನಿಮ್ಮ ಯೋಚನೆಗಳು ಇನ್ನೊಬ್ಬರಿಗೆ ಮಾರಕವಾಗದೇ ಇರಲಿ, ನಿಮ್ಮ ನಡೆನುಡಿಗಳು ಉತ್ತಮವಾಗಿರಬೇಕಾಗಿದೆ. ನೀವು ಏನು ಓದ್ತಿರೋದು ಮುಖ್ಯ ಅಲ್ಲ, ನಿಮ್ಮ ನಡೆನುಡಿಗಳು ನಮಗೆ ಬಹಳ ಮುಖ್ಯವಾಗಿದೆ. ನಿಮ್ಮ ನಡೆನುಡಿಗಳು ನಿಮ್ಮ ವ್ಯಕ್ತಿತ್ವವನ್ನು ವೃದ್ಧಿಸುವಂತ ಕೆಲಸವನ್ನ ಮಾಡುತ್ತೆ. ಹಾಗಾಗಿ ಉತ್ತಮವಾದ ನಡೆನುಡಿಗಳಿಂದ ಬಂದು ನೀವು ಮಾತನಾಡುವಂತ ಮಾತುಗಳು ಇನ್ನೊಬ್ಬರಿಗೆ ಹಿತ ಆಗಿರಬೇಕು ಹೊರತಾಗಿ ಬೇಸರವನ್ನು ತರುವಂತ ರೀತಿಯಲ್ಲಿ ಇರಬಾರದು. ಇದಕ್ಕೆ ಕಾರಣ ಈ ಮಠ. ಹಾಗಾಗಿ ನೀವೆಲ್ಲರೂ ಕೂಡ ಕ್ರಿಯಾಶೀಲರಾಗಿರಬೇಕು, ಕ್ರಿಯಾತ್ಮಕವಾಗಿರಬೇಕು. ಒಳ್ಳೆಯವರ ಕಡೆಗೆ ನಿಮ್ಮ ಸೆಳೆತ ಇರಬೇಕು. ಓದುವ ಅಭ್ಯಾಸಗಳ ದಿನದಿಂದ ದಿನಕ್ಕೆ ಹೆಚ್ಚಿಗೆಯನ್ನು ಮಾಡಿಕೊಳ್ಬೇಕು. ಸಾಧ್ಯ ಆದಷ್ಟು ಮೊಬೈಲ್ಗಳನ್ನ ಕಡಿಮೆ ಮಾಡಿಕೊಳ್ಳಿ. ಮೊಬೈಲ್ ಬಳಕೆ ನಿಯಂತ್ರಣದಲ್ಲಿ ಅದನ್ನು ಬಿಟ್ಟು ನೀವು ಎಷ್ಟು ಓದ್ತಿರೋ ಅದು ನಿಮ್ಮ ತಲೆಯಲ್ಲಿ ಇರುತ್ತೆ. ಹಾಗಾಗಿ ನೀವು ಹೆಚ್ಚು ಓದೋದಕ್ಕೆ ಓದಿ ಎಲ್ಲಿ ಮಟ್ಟ ಓದಬೇಕಂದ್ರೆ ಸಾಕಾಗುವವರೆಗೆ ಓದಬೇಕು. ಆಗ ಮಾತ್ರ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯತೆ. PDO K. ಮಾರುತೇಶ್ ಮಾತನಾಡಿ, ಮಠದಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವೂ ಸಿಗುತ್ತದೆ. ವಿದ್ಯಾರ್ಥಿಗಳು ಸ್ನೇಹ ಸಂಬಂಧವನ್ನು ಹಾಗೂ ವಿಚಾರಗಳನ್ನು ಗಟ್ಟಿಯಾಗಿಟ್ಟುಕೊಳ್ಳಬೇಕು. ಎಲ್ಲರೂ ಸಮಾನರು ಎಂಬ ಭಾವನೆ ಬರಲಿ. ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಲಿ ಎಂದು ಹೇಳಿದರು. ಪರಂಪರೆಯನ್ನ ಗಮನಿಸಿದಾಗ ಕೆಲವು ಜ್ಞಾನವನ್ನ ದಾಸೋಹ ನೀಡಿದ್ರೆ, ಕೆಲವು ಅಕ್ಷರವನ್ನ ದಾಸೋಹವನ್ನಾಗಿ ನೀಡಿದ್ರೆ, ಕೆಲವು ಅನ್ನವನ್ನ ದಾಸೋಹವನ್ನಾಗಿ ನೀಡಿದ್ದೇವೆ. ಅಕ್ಷರದ ಜೊತೆಗೆ ಅನ್ನವನ್ನು ಕೂಡ ದಾಸೋಹದ ರೀತಿಯಲ್ಲಿ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ನೀಡ್ತಕ್ಕಂಥ ಏಕೈಕ ಮಠ ಕಂಡ ಮಠ ಅಂತಂದ್ರೆ ಖಂಡಿತ ನಾನು ಮೊನ್ನೆ ಹೇಳುವಾಗ ಗುರುಗಳನ್ನ ನೆನೆದೇ ಇರೋದು ತಪ್ಪಿಲ್ಲ. ನಾನು ಬಹಳಷ್ಟು ಗುರುಗಳನ್ನ ನೋಡಿದ್ರು ಕೂಡ ತಮ್ಮದೇ ತಾವೇ ಹೊಲದಲ್ಲಿ ಕೆಲಸ ಮಾಡಿ ತಾವೇ ಕಟ್ಟಿಗೆ ಹೊಡೆದು ನಿಮ್ಮೆಲ್ಲರಿಗೂ ಗುರು ಪರಂಪರೆಗೆ ಊಟ ಆಗ್ತಕ್ಕಂಥ ಸ್ವಾಮೀಜಿಗಳನ್ನ ಇರೋದು ನಾನು ವಿಜಯನಗರ ಸ್ವಾಮೀಜಿಗಳಿಗೆ ಆನಂತರ ನೀವೆಲ್ಲರೂ ಕೂಡ ತುಂಬಾ ಭಾವನಾತ್ಮಕವಾಗಿ ಒಬ್ಬರಿಗೊಬ್ಬರು ಹಚ್ಕೊಂಡಿರ್ತೀರ. ಆದ್ರೆ ಒಂದನ್ನ ತಿಳ್ಕೊಳ್ಳಿ, ಭಾವನೆಗಳೇ ಜೀವನವಲ್ಲ, ಭಾವನೆಗಳ ಜೀವನ ಅಲ್ಲ. ಭಾವನೆಗಳನ್ನ ಹೊತ್ತಿರ್ತಕ್ಕಂಥ ಹೃದಯದ ಕೆಳಗೆ ಹಸಿತಕ್ಕಂಥ ಹೊಟ್ಟೆ ಇದೆ. ಹೊಟ್ಟೆಯನ್ನ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಗೆ ಇವರು ಯಾರ ಮಗಳಪ್ಪ ಅಂತಂದ್ರೆ ಇಂಥವ್ರ ಮಗಳು ಅಂತ ಹೇಳ್ತಕ್ಕಂಥ ಪುಣ್ಯದ ಕೆಲಸವನ್ನ ಮಾಡಬೇಕು.
ಫಸ್ಟ್ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಅಪ್ಪ ಯಾರು ನಿಮ್ಮ ತಾಯಿ ಯಾರು ಅಂತ ಕೇಳ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ನಿಮ್ಮ ಅಪ್ಪ ಯಾರು ನಿಮ್ಮ ತಾಯಿ ಯಾರು ಅಂತ ಕೇಳ್ತಾರೆ. ಒಳ್ಳೆ ಕೆಲಸವನ್ನ ಮಾಡಿದಾಗ ನಿಮ್ಮ ತಂದೆ ತಾಯಿ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತಾರೆ. ಅದೇ ಕೆಟ್ಟ ಕೆಲಸವನ್ನ ಮಾಡಿದಾಗ ನಿಮ್ಮ ತಾಯಿ ಏನಾಗ್ತಾಳೆ, ತಲೆ ತಗ್ಗಿಸ್ತಾಳೆ. ದಯವಿಟ್ಟು ಎಲ್ಲ ಯುವಕರಲ್ಲಿ ನಮ್ದೊಂದು ಮನವೇ, ಯಾಕಂದ್ರೆ ನಮ್ಮ ತಂದೆ ತಾಯಿಗಳ ತಲೆ ತಗ್ಗಿಸ್ತಕ್ಕಂಥ ಕೆಲಸವನ್ನ ಜೀವನದಲ್ಲಿ ಯಾರು ಮಾಡಬೇಕು, ಅದು ಯಾವುದೇ ರೀತಿಯಲ್ಲಾಗಿದೆ. ನೀವು ಆ ರೀತಿಯಲ್ಲಿ ಕೆಲಸ ಮಾಡಿದ್ದೆ ಆದ್ರೆ ನಮ್ಮ ಜೀವನ ಈ ಭೂಮಿಯ ಮೇಲೆ ಬರುತ್ತಾ ಅಂತ ತಿಳ್ಕೊಳ್ಳಿ, ಹೌದಲ್ಲ? ಹಾಗಾಗಿ ಗುರುಮಠದ ಪರಂಪರೆಯಲ್ಲಿ ಕಲಿತಿರ್ತಕ್ಕಂಥ ನೀವೆಲ್ಲರೂ ಉತ್ತಮವಾಗಿರ್ತಕ್ಕಂತಹ ಸಂಸ್ಕಾರವನ್ನ ಪಡೆದಿದ್ದೀರಿ, ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನ ಪಡೆದಿದ್ದೀರಿ. ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಪಡೆದಿರೋದ್ರಿಂದ ಉತ್ತಮವಾಗಿರತಕ್ಕಂತಹ ಸಂಸ್ಕಾರವಂತರಾಗಿ ಬಾಳ್ತೀರಿ ಅಂತಕ್ಕಂತಹ ನನ್ನ ಅಭಿಲಾಷೆ. ಮಾಡ್ಲಿಕ್ಕೆ ಅಂತಹ ದುಸ್ತರವಾಗಿರ್ತಕ್ಕಂತಹ ವ್ಯತ್ಯಾಸಗಳೇನಿಲ್ಲ. ಆದ್ರೆ ನೀವು ನಿಮ್ಮ ಸ್ನೇಹವನ್ನ ಒಬ್ಬರ ಅಭಿವೃದ್ಧಿಗೆ ಒಬ್ಬರು ಬಳಸ್ಕೋಬೇಕು, ಯಾವುದೋ ವಿಚಾರವನ್ನ ಹಂಚ್ಕೋಬೇಕು, ಹೌದಲ್ಲ? ಅವಾಗ ಮಾತ್ರ ನಿಮ್ಮೆಲ್ಲಾ ಸ್ನೇಹಿತರು ಕೂಡ ಸಾರ್ಥಕ ಆಗುತ್ತೆ. ಬಹುತೇಕ ನಾನು ನಿಮ್ಮೆಲ್ಲರನ್ನ ನೋಡಿದಾಗ ನನಗೆ ಅನಿಸಿದ್ದೆ ಏನಂದ್ರೆ ಒಬ್ಬರಿಗೊಬ್ರು ತುಂಬಾ ಹಚ್ಕೊಂಡಿದ್ದೀರಿ ಅಂತ ಅನಿಸ್ತೇನೆ, ಹೌದಲ್ಲ? ನಿಮ್ಮೆಲ್ಲ ಸ್ನೇಹ ಬಾಂಧವ್ಯ ಶಾಶ್ವತವಾಗಿರಲಿ. ನೀವೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ವಿದ್ಯೆಯನ್ನ ಪಡೆಯಿರಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿಯನ್ನು ವಿತರಿಸಲಾಯಿತು. ಹಾಗೂ ಈ ಸಂದರ್ಭದಲ್ಲಿ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯದಲ್ಲಿ ಕೂಲಶಾಂತೇಶ್ವರ ಜನ ಕಲ್ಯಾಣ ಕೇಂದ್ರದ ಕಾರ್ಯದರ್ಶಿ ಎ.ಬಿ. ಮಲ್ಲಿಕಾರ್ಜುನ ಗೌಡ, ಎ.ಎಚ್. ನಾಗರಾಜ್, ಪಿಡಿಒ ಕೆ. ಮಾರುತೇಶ್, ಪ್ರಾಂಶುಪಾಲರಾದ ಡಾಕ್ಟರ್ ಎಂ. ಸುರೇಶ್, ಸಿದ್ದೇಶ್ವರ ನಾರಾಯಣಗೌಡ, ಮುಖ್ಯ ಶಿಕ್ಷಕ ಜೆ.ಕೆ. ಬಸವರಾಜ್, ಉಪನ್ಯಾಸಕರಾದ ಎಸ್.ಎಂ. ಸಿದ್ದೇಶ್, ಡಾಕ್ಟರ್ ಹಾದಿಮನಿ ರಮೇಶ್, ಬಸವರಾಜ್, ಕೆ. ಸಾಕಮ್ಮ, ತ್ರಿವೇಣಿ, ಕೆ. ನಂದೀಶ್, ಕೆ.ಎಸ್. ಪ್ರಶಾಂತ್, ಹಾದಿಮನಿ ಪ್ರದೀಪ್ ಹಾಗೂ ವಿ. ಬಸವರಾಜ್ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.